ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ಕರ್ನಾಟಕ ಸ್ಪೆಷಲ್ ಬಸಾರ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು ಬೆರಕೆ ಸೊಪ್ಪು ಮತ್ತು ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನ ಬಳಸಿ ಬಸಾರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಾ ಜಾತಿಯ ಸೊಪ್ಪುಗಳನ್ನ ನಾವು ಬೆರಕೆ ಸೊಪ್ಪು ಅಂತೀವಿ. ಇದು ಯೂಶಲಿ ಕರ್ನಾಟಕದಲ್ಲಿ ಮಳೆಗಾಲ ಶುರುವಾಗುವಂಥ ಟೈಮಲ್ಲಿ ಖಾಲಿ ಹೊಲಗಳು ಇಲ್ಲ ಖಾಲಿ ಜಾಗಗಳಲ್ಲಿ ಬೆಳೆಯುತ್ತೆ. ಈ ಸೊಪ್ಪು ನಮ್ಮ ಮನೆ ಹತ್ರನೇ ಇರುವಂತಹ ಖಾಲಿ ಹೊಲದಲ್ಲಿ ಬೆಳೆದಿತ್ತು. ಇದನ್ನು ನಮ್ಮಮ್ಮ ಕೊಯ್ಕೊಂಡು ಬಂದಿದ್ದಾರೆ. ಸೊಪ್ಪನ್ನ ಕ್ಲೀನಾಗೆ ಸೋಸ್ಕೊಂಡು ಒಂದು 5ರಿಂದ 6 ಸಲ ಕ್ಲೀನಾಗೆ ತೊಳ್ಕೊಳ್ಬೇಕು. ಏಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪು ಮೇಲೆ ಮಣ್ಣು ಜಾಸ್ತಿ ಇರುತ್ತೆ. ಇವಾಗ ನಾನೊಂದು ಕುಕ್ಕರ್ಗೆ ಮೊಳಕೆ ಕಟ್ಟಿದ ಕಾಳು, ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಇದೊಂದು 4ರಿಂದ 5 ವಿಷಿಲ್ ಕೂಗಬೇಕು. ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು 3 ಈರುಳ್ಳಿ, 2 ಟೊಮ್ಯಾಟೊ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಅದಾದಮೇಲೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ 3 ಈರುಳ್ಳಿನ ನಾನು ತೊಳೆಯೋದಕ್ಕೆ ಹಾಕ್ತಾಯಿದ್ದೀನಿ. ಏಕೆ ಅಂದರೆ ನೀರಲ್ಲಿ ಹಾಕಿದ್ರೆ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಣ್ಣೀರು ಬರೋದು ಕಮ್ಮಿ ಆಗುತ್ತೆ. ಇದನ್ನು ನಾನು 1 ಈರುಳ್ಳಿನ ದಪ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು 2 ಈರುಳ್ಳಿ ಬಂದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ನೀವೀಗ. ಸೊ 1 ಈರುಳ್ಳಿನ ದಪ್ಪ ಕಟ್ ಮಾಡಿರೋದು ಅದು ನಾನು ಮಸಾಲೆ ಇದಕ್ಕೆ ಹಾಕೋತೀನಿ. ಇನ್ನು 2 ಈರುಳ್ಳಿ ಬಂದುಬಿಟ್ಟು ಪಲ್ಯಕ್ಕೆ ಯೂಸ್ ಮಾಡ್ಕೋತೀನಿ. ಈಗ ಬಾಣಲಿಗೆ ಮಸಾಲೆಗೆ ಏನೇನು ಬೇಕೋ ಅದನ್ನು ಹಾಕ್ಕೊಳ್ಳೋಣ. ನಾನೀಗ 1 ಈರುಳ್ಳಿ ದಪ್ಪ ಕಟ್ ಮಾಡಿರೋದು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 2 ಬೆಳ್ಳುಳ್ಳಿ ಬಿಡಿಸಿರೋದು, ಅದಾದಮೇಲೆ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಟೊಮ್ಯಾಟೊ 2 ತೊಗೊಂಡಿದ್ದೀನಿ. ನಾನು 2 ಹಾಕ್ಕೋತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ. ಅದಾದಮೇಲೆ ಹುಣಸೆಹಣ್ಣು ಆದಮೇಲೆ ಜೀರಿಗೆ ಬೇಕು. ಬಟ್ ನಾವು ಇದನ್ನು ಈಗಲೇ ಹಾಕೋದಿಲ್ಲ. ಇದನ್ನು ನಾವು ಮಸಾಲೆ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಹಾಕೋತೀವಿ. ಇಲ್ಲಾಂದರೆ ಇವಾಗ ಹಾಕ್ಕೊಂಡು ಅದನ್ನು ಫ್ರೈ ಮಾಡೋದಕ್ಕೆ ಹೋದರೆ ನಮಗೆ ಅದು ಕಪ್ಪಾಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ನಾವೀಗ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇದು ಹೆಂಗೆ ಫ್ರೈ ಆಗಬೇಕು ಅಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆಲ್ಲೇ ಕ್ಲೀನಾಗಿ ಬೇಯೋ ಥರ ನಾವು ಫ್ರೈ ಮಾಡ್ಕೋಬೇಕು. ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರೋದು. ನೀವು ನೋಡ್ಬೋದು ಹೆಂಗೆ ಅದು ಫ್ರೈ ಆಗಿದೆ. ಆಲ್ಮೋಸ್ಟ್ ಒಂದು 90% ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಜೀರಿಗೆ ಆ್ಯಡ್ ಮಾಡಿಕೊಂಡೆ. ಇನ್ನೊಂದು ಸೈಡು ನಾವು ಸೊಪ್ಪು ಕಾಳನ್ನು ಬೇಯೋಕ್ಕಿಟ್ಟಿದ್ವಿ ಅಲ್ಲ, ಅದು ಈಗ ಆಲ್ಮೋಸ್ಟ್ ಒಂದು 4 ಕೂಗಿದೆ. ಇಷ್ಟು ಸಾಕು. ಸೊ ಈಗ ಆಫ್ ಮಾಡಿಕೊಂಡು ನಾನು ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಕಡೆ ಮಸಾಲೆಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸ್ವಲ್ಪ ತಣ್ಣಗೆ ಹಾಕಬೇಕು. ಇನ್ನೊಂದು ಕಡೆ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋ ಸೊಪ್ಪು ಕಾಳು ವಿಷಿಲೆಲ್ಲ ಇಳಿದು ತಣ್ಣಗೆ ಹಾಕಬೇಕು. ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿನ ಸುಲ್ಕೊಳ್ಳೋಣ ಬನ್ನಿ. ನಾನು ಯೂಶ್ವಲಿ ಮೇಲ್ಗಡೆ ಸಿಪ್ಪೆ ಮಾತ್ರನೇ ಸುಳಿಸಿ ಎತ್ತಿಟ್ಟಿರ್ತೀನಿ ತೆಂಗಿನಕಾಯಿನ. ಯಾಕೆ ಅಂದರೆ ನಾವು ಎಷ್ಟೇ ದಿನ ಆದರೂ ಇಟ್ಟರೂ ಅದರೊಳಗಿರೋ ಅಂತಹ ತೆಂಗಿನಕಾಯಿ ಕೆಡೋದಿಲ್ಲ ಮತ್ತು ಸೀಳು ಬಿಡೋದಿಲ್ಲ ತೆಂಗಿನಕಾಯಿ ಅಂತ ನಾನು ಅದನ್ನು ಫುಲ್ಲಾಗಿ ಸುಳಿಸಿ ಇಡಲ್ಲ. ಈಗ ನಾನು ಅರ್ಧ ಓಳ್ ಮಾತ್ರ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಹಚ್ಕೊಂಡು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದಿಲ್ಲ, ನಾನು ನೀರು ಹಾಕ್ತಿಲ್ದೇ ಪುಡಿ ಮಾಡ್ಕೋತೀನಿ ನುಣ್ಣಗೆ. ನೀವು ನೋಡ್ಬೋದು ಇವಾಗ ಇದನ್ನು ಕ್ಲೀನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ಲು ನಾನು ಸಾಂಬಾರಿಗೆ ಹಾಕೋದಿಲ್ಲ. ಒಂದು ಚಿಕ್ಕ ಕಪ್ ಆಗೋಷ್ಟು ತೆಂಗಿನಕಾಯಿನ ಎತ್ತಿಟ್ಕೋತಾ ಇದ್ದೀನಿ. ಇದು ಪಲ್ಯಕ್ಕೆ ಯೂಸ್ ಮಾಡ್ಕೋತೀನಿ ನಾನು. ಈಗ ನಾನು ಈ ಮಸಾಲೆಗೆ ಅಂತ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಲಾಸ್ಟಲ್ಲಿ ರುಬ್ಬೋ ಟೈಮ್ಗೆ ಹಾಕೋಬೇಕು. ಅದಾದಮೇಲೆ ಇದನ್ನೆಲ್ಲನೂ ಮಿಕ್ಸಿಗೆ ನಾವು ಜಾರಿಗೆ ಹಾಕೋಬೇಕು. ಇದನ್ನು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಮಸಾಲೆ ಏನಾದರೂ ಕಚ್ಕೊಂಡಿದೆ ಅಂತ ಅನಿಸಿದ್ರೆ ಅದನ್ನು ಕ್ಲೀನಾಗಿ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಸಾಲೆನೆಲ್ಲ ಮತ್ತು ಅದೇ ನೀರನ್ನು ನಾವು ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು. ಏಕೆಂದರೆ ಅದರಲ್ಲಿ ಹುಳಿ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಸೊ ಹುಳಿ ಎಲ್ಲ ಹೋಗಬಾರ್ದು. ಸೊ ಅದೇ ನೀರನ್ನ ನಾವು ಮತ್ತೆ ಇಲ್ಲೇ ಯೂಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಮನೆಯಲ್ಲೇ ನಾವು ಮಾಡ್ಕೊಂಡಿರೋಂಥ 1 ಸ್ಪೂನ್ ಸಾಂಬಾರು ಪೌಡರ್ನ ಆ್ಯಡ್ ಮಾಡಿಕೊಂಡು, ಇನ್ನೂ ಏನಾದರೂ ನೀರು ಬೇಕು ಅಂದರೆ ನೀರು ಹಾಕ್ಕೊಂಡು ಕ್ಲೀನಾಗಿ ನೈಸ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನಾವು ಮಿಕ್ಸಿಯಲ್ಲಿ. ನೀವೀಗ
ಈಗ ನೋಡ್ಬೋದು ಕ್ಲೀನಾಗಿ ನುಣ್ಣಗೆ ಅದು ನೈಸ್ ಪೇಸ್ಟ್ ಆಗಿದೆ. ಈಗ ನಾವು ಇನ್ನೊಂದು ಕಡೆ ಸೊಪ್ಪು ಕೂಡ ಹಾರಿದೆ, ಅದನ್ನು ಬಸ್ಕೊಳ್ಳೋಣ ಬನ್ನಿ. ನೀರನ್ನ ನಾವು ಚೆಲ್ಲಬಾರ್ದು, ಏಕೆಂದರೆ ಇದೇ ನೀರನ್ನ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದು. ಸೊ ನೀರು ಚೆಲ್ಬಿಟ್ರೆ ನಮಗೆ ಇದರಲ್ಲಿ ಸಿಗೋವಂಥ ಯಾವುದೇ ಪೌಷ್ಟಿಕಾಂಶನೂ ಸಿಗೋದಿಲ್ಲ. ಸೊ ಅದೇ ನೀರನ್ನ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳೋದ್ರಿಂದ ಇಲ್ಲಿ ಯಾವುದೇ ಥರದ ವೇಸ್ಟು ಆಗೋದಿಲ್ಲ ನಮಗೆ. ಕಾಳು ಕೂಡ ಕ್ಲೀನಾಗೆ ಬೆಂದಿದೆ. ಸೊ ನಾವು ಬಸ್ಸಾರಿಗೆ ಏನು ಮಾಡ್ತೀವಿ ಅಂದರೆ, ರುಬ್ಕೊಂಡಿರೋವಂತಹ ಮಸಾಲೆಗೆ ಈ ಬೆಂದಿರೋ ಒಂದು ಅರ್ಧ ಕಪ್ಪಷ್ಟು ಕಾಳನ್ನು ಹಾಕ್ಕೋತೀವಿ ರುಬ್ಕೊಳ್ಳೋದಕ್ಕೆ. ನೀವು ನೋಡ್ಬೋದು, ಈಗ ನಾನು ಆ ಕಾಳುಗಳನ್ನ ಸಪ್ರೇಟ್ ಎತ್ತಿಟ್ಕೊಂಡು, ಅಂದರೆ ಸೊಪ್ಪನ್ನ ತೊಗೊಳಲ್ಲ, ಬರೀ ಕಾಳುಗಳನ್ನ ಮಾತ್ರ ತೊಗೊಂಡು ಒಂದು ಅರ್ಧ ಕಪ್ಪು ಆಗುವಷ್ಟು ಕಾಳುಗಳನ್ನ ನಾನು ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ನನ್ನ ಸಾಂಬಾರಿಗೆ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು, ಅಂದರೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಸಾಸಿವೆ ಎಲ್ಲ ಕ್ಲೀನಾಗಿ ಸಿಡ್ದಾದ್ಮೇಲೆ ನಾನು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 3-4 ಇಲ್ಕ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಮಸಾಲೆ ನಾನು ಕಾಳೆಲ್ಲ ಹಾಕಿ ಒಂದೇ ಸಲ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಆ್ಯಡ್ ಮಾಡ್ಕೋತೀನಿ. ಜಾರಲ್ಲಿ ಅಂಟ್ಕೊಂಡಿರೋವಂಥ ಮಸಾಲೆಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೋಬೇಕು. ಅದಕ್ಕೂ ಮುಂಚೆ ನಾವು ಕಾಳು ನೀರನ್ನ ಸೋಸೆತ್ತಿಟ್ಕೊಂಡಿದ್ವಲ್ಲ, ಆ ನೀರನ್ನ ಫಸ್ಟ್ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ. ಬಸ್ಸಾರು ಬಂದ್ಬಿಟ್ಟು ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರೋಲ್ಲ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿರಬೇಕು, ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಾವು ಆಲ್ರೆಡಿ ಅಲ್ಲಿ ಸೊಪ್ಪು ಕಾಳಿಗೆ ಹಾಕ್ಕೊಂಡಿರ್ತೀವಿ, ಮತ್ತು ಆ ನೀರನ್ನ ಇಲ್ಲಿ ಬಳಸ್ತಾ ಇರೋದ್ರಿಂದ ನೋಡಿಕೊಂಡು ನಾವು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ನೀವೀಗ ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಂತ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಸ್ಸಾರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಕಡೆ ನಾನು ಸೊಪ್ಪನ್ನ ಕ್ಲೀನಾಗಿ ಹಿಂಡ್ಕೊಂಡಿದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಕ್ಲೀನಾಗಿ ಹಿಂಡಿ ಎತ್ತಿಟ್ಕೊಂಡಿದ್ದೀನಿ. ನಾವು ಬಸ್ಸಾರನ್ನ ಹೆಂಗೆ ಕುದಿಸ್ಬೇಕು ಅಂದರೆ, ತೀರಾ ಲೋ ಫ್ಲೇಮಲ್ಲಿಟ್ಟು ಅದು ಒಳಗಡೆ ಕುದಿ ಹತ್ತೋ ಥರ ಕುದಿಸ್ಬೇಕು. ಅದು ಯಾವುದೇ ಕಾರಣಕ್ಕೂ ಉಪ್ಪು ಬರಬಾರ್ದು. ಉಪ್ಪು ಬಂತು ಅಂದರೆ ಆ ಸಾಂಬಾರು ಟೇಸ್ಟ್ ಹೋಯಿತು ಅಂತಲೇ ಅರ್ಥ. ಸೊ ಇದನ್ನು ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಲೋ ಫ್ಲೇಮಲ್ಲೇ ಆ ಬಸ್ಸಾರು ಒಳಗೆ ಕುದೀತಾ ಇದೆ ಅಂತ. ಸೊ ಈಗ ಈ ಬಸ್ಸಾರು ಕುದೀತಾ ಇರಲಿ, ನಾವು ಇನ್ನೊಂದು ಕಡೆ ಸೊಪ್ಪು ಕಾಳನ್ನ ಕ್ಲೀನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ನನಗೆ ಬೇಕಾಗಿರೋದು ಒಂದು ಬಾಣಲಿಗೆ ನಾನು ಬೇಕಾದಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ನಾವು ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೋಬೇಕು. ಸಾಸಿವೆ ಕ್ಲೀನಾಗೆಲ್ಲ ಸಿಡ್ದಾದ್ಮೇಲೆ ನಾವು 2 ಈರುಳ್ಳಿನ ಹಚ್ಚಿ ಎತ್ತಿಟ್ಕೊಂಡಿದ್ದೆ, ಅದು ಮತ್ತು ಒಂದು 4 ಮೆಣಸಿನ್ಕಾಯಿನ ನಾವು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಈ ಸೊಪ್ಪು ಕಾಳಲ್ಲಿ ನಮ್ಗೆ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಬೇಕು ಅನ್ನೋದು ಏನಿಲ್ಲ. ಸೊ ಒಂದು 50% ಫ್ರೈ ಆದರೆ ಸಾಕು. ಸೊ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಇದು ಅದರ ಪಾಡಿಗದು ಫ್ರೈ ಆಗ್ತಾ ಇರಲಿ. ನಾವು ಸಾಂಬಾರು ಏನಾಗಿದೆ ಅಂತ ಒಂದ್ಸಲಿ ನೋಡ್ಕೊಬರೋಣ ಬನ್ನಿ. ಸೊ ಸಾಂಬಾರು ಆಲ್ಮೋಸ್ಟ್ ಆಗಿದೆ. ಸೊ ನಾನಿವಾಗ ಇದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹದವಾಗಿದೆ. ಇದು ಕಡೆ ನಾವು ಈರುಳ್ಳಿ ಫ್ರೈ ಆಗಿದೆ. ಈಗ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊಪ್ಪು ಹಾಕಾದ್ಮೇಲೆ ನಾವು ತೆಂಗಿನಕಾಯಿನ ಅಂದರೆ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ, ತೆಂಗಿನಕಾಯಿ, ಸೊಪ್ಪು ಕಾಳು ಎಲ್ಲ ಕ್ಲೀನಾಗೆ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಕ್ಲೀನಾಗೆ ಮಿಕ್ಸ್ ಆಗಿದೆ ಅಂತ. ಈ ಥರ ಬೆರಕೆ ಸೊಪ್ಪಲ್ಲಿ ಸಾಂಬಾರು ಮಾಡೋದಾಗಿರ್ಬೋದು, ಇಲ್ಲಾಂದರೆ ಪಲ್ಯ ಮಾಡಿ ತಿನ್ನೋದಾಗಿರ್ಬೋದು, ಈ ಥರ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಸೊಪ್ಪಿಂದ ನಮಗೆ ನಮ್ಮ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಹೈ ವಿಷನ್ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಕ್ಯಾಲ್ಶಿಯಮ್ ಇರ್ಬೋದು, ಐರನ್ ಇರ್ಬೋದು. ಸೊ ಇಲ್ಲಿ ಎಲ್ಲ ಕಂಟೆಂಟ್ಗಳನ್ನು ನಮ್ಮ ಬಾಡಿಗೆ ಸಿಗುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ಈ ಬಸ್ಸಾರನ್ನ ನಾವು ಇದೇ ಹಾಕಿ ಅದೇ ಹಾಕಿ ಮಾಡಬೇಕು ಅನ್ನೋದು ಏನಿಲ್ಲ. ಯಾವುದೇ ವೆಜಿಟೇಬಲ್ಸ್ ಇದ್ದರೂ ಯೂಸ್ ಮಾಡ್ಬೋದು, ಯಾವುದೇ ಸೊಪ್ಪಿದ್ರೂ ಯೂಸ್ ಮಾಡ್ಬೋದು.
ನಾನು ತೋರಿಸಿರುವಂಥ ಪ್ರೊಸೀಜರಲ್ಲಿ ಬಸ್ಸಾರು ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.